ಹಲೋ ಗೈಸ್, ವೆಲ್ಕಮ್ ಟು KPP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರೋವಂಥದ್ದು. ನೋಡಿ, ನನ್ನ ಲಾಸ್ಟ್ ವೀಡಿಯೋಗೆ ತುಂಬಾ ಲೈಕ್ 50,000 ವ್ಯೂಸ್ವರೆಗೂ ಬರಬೇಕಾಗಿರೋವಂಥ ನ್ಯೂಸ್ನ ನಾನು ಕೊಟ್ಟಿರೋವಂಥದ್ದು. ನಿಮ್ಗೆ ಅಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇರ್ಬೋದು, ಆದರೆ ನನ್ನ ಹತ್ರ ವಿತ್ ಪ್ರೂಫ್ ಏನೋ ಒಂದು ಬಂದಿದೆ. ಆದರೆ ಏನು ಗೊತ್ತಾ, ನಾವು ಒಂದು ಡಿಮ್ಯಾಂಡ್ ಮಾಡಬೇಕಾಗುತ್ತೆ. 10,000 ವ್ಯೂಸ್, 10,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ಆ ನ್ಯೂಸ್ನ ಆಚೆ ಹಾಕ್ತೀನಿ ಅಂತ ನನ್ನ ಒಂದು ಮನಸ್ಸಲ್ಲಿರೋವಂಥದ್ದು. ಯಾಕೆಂದರೆ ನೋಡಿ, ಇಂಥ ನ್ಯೂಸೆಲ್ಲ ಫೇಕ್ ನ್ಯೂಸ್ ಕೊಡೋರಿಗೇನು ಆ ರೇಂಜಿಗೆ ವ್ಯೂಸ್ ಹೊಡ್ತಿರ್ಬೇಕಾದ್ರೆ ನಂದು ಯಾಕೆ ಇಲ್ಲಿ ಸ್ಟಕ್ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ಪರವಾಗಿಲ್ಲ, ಈಗ ನಾವು ಆದರೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಯಾಕೆಂದರೆ ನಾವು ನಮ್ಮ ಜಾಲಿಗೆ ಮಾಡ್ತಿರೋವಂಥದ್ದು, ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ವೀಡಿಯೋ ಹಾಕ್ತಿರೋವಂಥದ್ದು. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಸೊ ಗೈಸ್, ಯಾವುದು ನೀವೇ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ. ಮೊದಲನೇದಾಗಿ ಸುದೀಪ್ ಅವರ ಒಂದು ಪಿಕ್ ಆಚೆ ಹಾಕಿದ್ದಾರೆ. ಲೈಕ್ ಥಮ್ಸ್ ಅಪ್ ಆ್ಯಡ್ ಶೂಟ್ ಮಧ್ಯದಲ್ಲಿ ಒಂದು ಸೆಲ್ಫಿನ ತೆಗೆದಾಕಿದ್ದಾರೆ. ಹೆಂಗೆ ಕಾಣ್ತಿದ್ದಾರೆ ಅಂದರೆ ಮ್ಯಾಕ್ಸ್ನ ಈಗಿನ ಬ್ಯಾಂಗಿಂದ ಆಚೆ ಬಂದು ಥಮ್ಸ್ ಅಪ್ ಆ್ಯಡಲ್ಲಿ ಕೂತಿರೋ ಹಾಗಿದ್ದಾರೆ. ಅಂದರೆ ಕಂಪ್ಲೀಟ್ ಒಂದು ಫಿಟ್ ಆ್ಯಂಡ್ ಫೈನಾಗಿ ಕಾಣ್ತಿದ್ದಾರೆ. ತುಂಬಾ ಖುಷಿ ಆಗುತ್ತಲ್ವ, ನಮ್ಮ ಕನ್ನಡ ಇಂಡಸ್ಟ್ರಿಯವರು ಈ ರೇಂಜಿಗೆ ಒಂದು ಫಿಟ್ ಆ್ಯಂಡ್ ಫೈನ್ ಆಗಿ ಸ್ಟೈಲಿಶ್ ಆಗಿ ಕಾಣಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟೈಲಿಶ್ ಅಂದಾಗ ಗ್ಯಾಪ್ನ ಆಯಿತು ಡಿವೋರ್ಸ್ ಅವರ ಲುಕ್ಸ್. ರೀಸೆಂಟಾಗಿ ಅವರು ಹಾಕಿರೋಂತಂದರೆ ಪ್ರಕಾಶ್ ವೀರ್ ಅವರಿಗೆ ವಿಶ್ ಮಾಡಿರೋವಂಥ ರೀತಿ ಏನು ಕೋಇನ್ಸಿಡೆನ್ಸ್ ಗುರು, ಕಾಕತಾಳಿ ಅಂದರೆ ಇದೆ ಅಲ್ವ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ನೋಡಿ, ಮೆಜೆಸ್ಟಿಕ್ನ ಪ್ರೊಡ್ಯೂಸರ್ನ ಬರ್ಡೇ ಕೂಡ ವಿಶ್ ಮಾಡಿಕೊಂಡು ಒಂದು ಸ್ಟೈಲಿಶ್ ಲುಕ್ ಜೊತೆಗೆ ಡಿವೋರ್ಸ್ ಅವ್ರು ಕಾಣ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಕಾಶ್ ವೀರ್ ಅವರಿಗೂ ಕೂಡ ವಿಶ್ ಮಾಡ್ತಾ ಒಂದು ಟ್ವೀಟ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ನಾನಿಲ್ಲಿ ಹೇಳ್ತಿರೋಂಥದ್ದು, ಲಾಸ್ಟ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಮೆಜೆಸ್ಟಿಕಲ್ಲಿ ಹಿಂಗೆ ಸೈಕೋಗಿ ಆ್ಯಕ್ಟ್ನ ತೋರಿಸಿದ್ರು, ಅದೇ ಮತ್ತೆ ಬರೋಕೆ ಹೊಟ್ಟಿದ್ದೆ ಹಿಂಗೆ ಅಂತೆಲ್ಲ. ಓಕೆ, ಈಗ ನಾಳೆ ಯುವ ಟ್ರೈಲರ್ ರಿಲೀಸ್ ಆಗಿ ಕೊಟ್ಟಿದ್ದೆ 1 ಗಂಟೆ 1 ನಿಮಿಷಕ್ಕೆ. ನನಗೆ ಇದು ಏನು ಹೆಂಗೆ ಟೆನ್ಷನ್ಸ್ ಎಲ್ಲ ಹೆಂಗೆ ಹೈ BP ಆಗೋಗ್ತಿದೆ ಅಂದರೆ, ರಿಯಾಕ್ಷನ್ ಕೊಡಲೋ ಬೇಡವೋ, ರಿವ್ಯೂ ಮಾಡಲೋ ಬೇಡವೋ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಕಾರ ಹೇಗಿರಬಹುದು ಟ್ರೈಲರ್ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಕಂಪ್ಲೀಟ್ ಕಮರ್ಷಿಯಲ್ ಮಾಸ್ ಮೂವಿ ಆಗಿರೋವಂಥದ್ದು, ನಿಮಗೆ ಡೈಲಾಗಲ್ಲೇ ಹುಚ್ಚಿಡಿಸುತ್ತೆ ಅಂತ ಬಂದಮೇಲೆ ಗೊತ್ತಾಗುತ್ತೆ. ನಾನು ಅವತಾರ ಪುರುಷ ಮೂವಿಗಿಂತನೂ ಪೋಸ್ಟರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಈಗ ರಿಲೀಸ್ ಡೇಟ್ ಏನು ಅನೌನ್ಸ್ಮೆಂಟ್ ಮಾಡಿದಾರಲ್ಲ, ಏಪ್ರಿಲ್ 5ಗೆ ಅಂತ ಹೇಳ್ಬಿಟ್ಟು, ಏಪ್ರಿಲ್ 5 ಅಲ್ವಾ, ಏಪ್ರಿಲ್ 5ಗೆ ಅಂತ ಗ್ರ್ಯಾಂಡ್ ರಿಲೀಸ್ ಅಂತ ಏನು ಕೊಟ್ಟಿದ್ದಾರಲ್ಲ, ಪ್ರತಿಯೊಂದು ಪೋಸ್ಟರ್ನ ಡೀಟೇಲಾಗಿ ನೋಡ್ತೀನಿ. ಏನು ಪಂಚಿ ಕಲರ್ಸ್ ಇದೆ ಅಲ್ಲ, ನೀವು ಹೀರೋ ಗೊತ್ತಿಲ್ಲ ಅಥವಾ ಅವತಾರ ಪುರುಷ 1 ನೋಡಿಲ್ಲ, ಏನು ನೋಡಿಲ್ಲ, ಆದರೂ ಕೂಡ ನಿಮ್ಮ ಕಣ್ಣು ಹಾಗೆ ಹೋಗ್ಬಿಡುತ್ತೆ, ಯಾವ್ದು ಗುರು ಇದು ಅಂತ. ಆ ರೀತಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಔಟ್ಪುಟ್ ಕೂಡ ಅಷ್ಟೇ ಚೆನ್ನಾಗಿರಲಿ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಯಾಕೆಂದರೆ ಶರಣ್ ಅವ್ರ ಮಾತಿನಿಂದ ನನಗೆ ಆ ಥರ ಅನಿಸಿದೆ, ಚೆನ್ನಾಗಿರುತ್ತೆ, ಚೆನ್ನಾಗಿರ್ಬೋದು ಅಂತ. ಬರೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ಈಗ D58 ಬಗ್ಗೆ ಅಪ್ಡೇಟ್ ಬರೋದಾದರೆ ನೋಡಿ, ಈಗ ಸದ್ಯಕ್ಕೆ ಡೆವಿಲ್ ಬಗ್ಗೆನೇ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಇನ್ನೂ ಮಾತಾಡೋದಕ್ಕೆ ಯಾರು ಹೋಗ್ತಾ ಇಲ್ಲ, ಯಾರು ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ. ಅಂದರೆ ನನ್ನ ಬಗ್ಗೆನೇ ಹೇಳ್ತಿರೋವಂಥದ್ದು. ನನ್ನ ಸೆಟ್ಟಿಂದ ಯಾವುದೇ ಕಾರಣಕ್ಕೂ ಅಪ್ಡೇಟ್ನ ತೆಗೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಆದರೆ ನಿಮಗೆ ಕಾಸ್ಟ್ಯೂಮಲ್ಲಿ ನಾನು ವಿಷಯನ ಹೇಳ್ಬೋದು. ಯಾಕೆಂದರೆ ಕಾಸ್ಟ್ಯೂಮ್ ಅವರು ನನಗೆ ಗೊತ್ತಿರೋದ್ರಿಂದ, ಪರಿಚಯ ಇರೋದ್ರಿಂದ ನಾನು ನಿಮಗೆ ಹೇಳ್ತಿರೋವಂಥದ್ದು. ಕಾಸ್ಟ್ಯೂಮರ್ ಅವರು ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಹೇಗಿದೆ ಅಂದರೆ ನಿಮ್ಗೆ ಹಳೆ ಥರದ್ದೇ ಇರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಏನಂತಾರೆ ವೆಸ್ಟರ್ನ್ ಲುಕ್ನ ಈಗ ಕೊಡ್ತಾ ಇದ್ದಾರೆ. ಅಂದರೆ ಹೇಗೆ ಹೇಳ್ತಿದ್ದೀನಿ ಅಂದರೆ, ಈಗ ಕ್ಲಾಸಿಕಲ್ ಡ್ಯಾನ್ಸ್ ಜೊತೆ ವೆಸ್ಟರ್ನ್ ಮಿಕ್ಸ್ ಇದ್ದರೆ ಹೇಗಿರುತ್ತೋ ಆ ರೀತಿ ಟಚ್ನ ಈ ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಕೊಡ್ತಾ ಇದ್ದಾರೆ. ಮೇ ಬಿ ನೀವು ಅಂದ್ಕೊತಿರ್ಬೋದು ಬಾಹುಬಲಿ ಥರನಾ ಅಂತ. ಆದರೆ ಇಲ್ಲಿ ಪ್ಲ್ಯಾನಿಂಗ್ ಇರುವಂಥದ್ದು ಬಾಹುಬಲಿಗಿಂತ ದೊಡ್ಡದಾಗಿ ಮಾಡಬೇಕು ಅಂತ. ಕಂಪ್ಯಾರಿಸನ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ಅದೇ ಒಂದು ಟೈಮ್ನ, ಅಂದರೆ ಮೈಥಾಲಜಿಕಲ್ ಟೈಪ್ನ ಒಂದು ಮೂವಿ ಆಗಿರೋದ್ರಿಂದ ನಾನು ನಿಮಗೆ ಮೆನ್ಷನ್ ಮಾಡಿ ಹೇಳ್ತಿರೋವಂಥದ್ದು. ಏನಾದರೂ ನಿಮಗೆ ಇದರಲ್ಲಿ ಏನಾದರೂ ಲೈಕ್ ಓಕೆ D58 ಯಾವ ರೀತಿ ಇರ್ಬೋದು ಅಂತ ಏನಾದರೂ ಒಂದು ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅಂದರೆ ಒಂದು ಗೋಡೆ ಥರ ನಾನು ನಿಂತ್ಕೊತೀನಿ ಅಂತ ಅವರು ಅದರಲ್ಲಿ ಒಂದು ವಿಷಯನ, ಅಂದರೆ ಒಂದು ಡೈಲಾಗ್ನ ಹೊಡಿತಾರಲ್ಲ, ಇದು ಯಾವ ರೀತಿ ಆಗಿರ್ಬೋದು, ಏನು ಕರ್ಣ ಅಂತ ತುಂಬ ಜನ ಹೇಳ್ತಾರೆ. ಕರ್ಣ ಹಂಗೆ ಅಂತ ಹೇಳ್ತಿದ್ರು. ಲೈಕ್ ಹನುಮಂತನ ಡಿಫ್ರೆಂಟ್ ಹೆಸರನ್ನ ಕೂಡ ಮೆನ್ಷನ್ ಮಾಡಿದರು, ಟೈಟಲ್ ಏನಾಗಿರ್ಬೋದು ಅಂತ ಕೂಡ. ಆ್ಯಂಡ್ ಇದುವರೆಗೂ ಟೈಟಲ್ನ ಯಾವುದೇ ಒಂದು ಐಡಿಯಾ ಕೂಡ ಬಂದಿಲ್ಲ. ಯಾಕೆಂದರೆ ನೋಡಿ, ನಾನು ನಿಮಗೆ ಹೇಳೋದೇನು ಅಂದರೆ, ನಿಮಗೆ BGM ನೋಡಿ ಯಾವ ರೀತಿ ಒಂದು ಎಫೆಕ್ಟ್ನ ಕೊಡ್ತು. ಲೈಕ್ ಮೈಥಾಲಜಿಕಲೇ ಆಗಿರ್ಬೋದು, ಆದರೆ ವೆಸ್ಟರ್ನ್ ಮ್ಯೂಸಿಕ್ನ ಯೂಸ್ ಮಾಡಿ ಅದು ನನಗೆ ತುಂಬಾ ಇಷ್ಟ. ಆ ಥರದ್ದೆಲ್ಲ ಮಾಡೋದೆಲ್ಲ ತುಂಬಾ ಇಷ್ಟ. ಇದು ನಿಮಗೆ ನಾನು ಹೇಳೋದಾದರೆ D58 ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗೋಕ್ಕೆ ಹೊರಟಿದೆ ಅಂತ ನೀವೆಲ್ಲ ಅನ್ಕೊತಾ ಇರ್ಬೋದು. ಆದರೆ ಡೆವಿಲ್ ನೀವು ಅಂದ್ಕೊಂಡಿರೋದಕ್ಕಿಂತ ಎಕ್ಸ್ಪೆಕ್ಟೇಷನ್, ನೀವು D58ನಾದರೂ ಇಟ್ಕೊಳ್ಳಿ, D59 ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಆದರೆ ಅದನ್ನೆಲ್ಲ ಮೀರಿಸೋವಂಥದ್ದು ಬರ್ತಿರೋವಂಥದ್ದೇ ಡೆವಿಲ್. ಸೊ ನೆಕ್ಸ್ಟ್ ಮೂವಿಗೆ ನಿಮ್ಮ ಪ್ರಿಪರೇಷನ್ ಹೆಂಗಿರಬೇಕು ಅಂದರೆ, ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಆ್ಯಂಡ್ ನನ್ನ ಹತ್ರ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಡೆವಿಲಿಂದು. ಅದನ್ನು ರೀಚ್ ಆಗಬೇಕು ಅಂದರೆ ನಾನು ನನ್ನ ಸೈಡಿನ ಪಿಕ್ನ ಅದನ್ನು ಆಚೆ ಹಾಕಬೇಕು ಅಂದರೆ, ಅಥವಾ ಯಾರು ಏನು ಅಂತ ಇದ್ದಂಗೆ ಹೇಳಬೇಕು ಅಂದರೆ 10K ರೀಚ್ ಆಗಬೇಕು ಗುರು. ಈ ಸತಿ ನಾನು ಡಿಮ್ಯಾಂಡ್ ಮಾಡ್ತೀನಿ. ಏನು ಗುರು ಅರ್ಥ ಇಲ್ವಾ? ಯಾರ್ಯಾರು ಸುಮ್ಮನೆ ಫೇಕ್ ವೀಡಿಯೋಸ್ ಹಾಕ್ಬಿಟ್ಟು ಅಷ್ಟೊಂದೆಲ್ಲ ವ್ಯೂಸ್ ತೊಗೊತಿದ್ದಾರೆ. ನಾನು ಅಷ್ಟೊಂದು ನಿಜ ನ್ಯೂಸ್ ಹೇಳ್ತೀನಿ, ನಾನು ತೊಗೋಬಾರ್ದ?
ಏನಂತೀರಾ? ಅಥವಾ ನೋಡಿ, ನೀವು ಕೇಳೋದಾದರೆ ವ್ಯೂಸಿಗೋಸ್ಕರ ನಾವು ವೀಡಿಯೋಸ್ ಮಾಡೋದು ಹಂಗೆ ಅಂತ. ಅಫ್ಕೋರ್ಸ್ ವೀಡಿಯೋಸ್ ಮಾಡೋದೇ ವ್ಯೂಸಿಗೋಸ್ಕರ. ಬಟ್ ನಾನು ಸ್ವಲ್ಪ ಡಿಫ್ರೆಂಟ್, ಆಯಿತಾ? ನಿಮ್ಮ ಕಮೆಂಟಿಗೋಸ್ಕರ. ನೀವು ಮಾಡೋವಂಥ ಕಮೆಂಟು ನನಗೆ ನೆಕ್ಸ್ಟ್ ವೀಡಿಯೋಗೆ ಬೂಸ್ಟ್ ಮಾಡುತ್ತೆ. ಈ ಥರದ್ದೆಲ್ಲ ಯಾವುದೇ ಒಂದು ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನನಗೆ ತಲೆಯಲ್ಲಿಲ್ಲ. ನಿಮ್ಮ ಕಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಒಂದು ವೀಡಿಯೋದಕ್ಕೆ ಜಾಸ್ತಿ ಕಮೆಂಟ್ ಬಂದಾಗ ಓಕೆ, ಈ ರೇಂಜಿಗೆ ಒಂದು ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾನು ಮತ್ತೆ ವೀಡಿಯೋಸ್ನ ಪಟ್ ಅಂತ ಹಾಕ್ತಾಯಿರ್ತೀನಿ ಅಂತ ಹೇಳ್ಬೋದು. ಇನ್ನೊಂದು ನಾನು ಅಂದ್ಕೊಂಡಿರೋದೇನು ಅಂದರೆ, ಈ ಥರ ನಾನು ಮನೆಗೆ ಬಂದು ವೀಡಿಯೋನ ಮಾಡೋದು ಕಾಯೋದ್ರ ಬದಲು ನಾನು ಅಂದ್ಕೊಂಡಿದ್ದೀನಿ ಒಂದು ಮೈಕ್ ಕೂಡ ತೊಗೋಬೇಕು ಅಂತ. ಆ್ಯಂಡ್ ವ್ಲಾಗ್ ಮಾಡ್ತೇನೆ ನಿಮಗೆ ಅಂತ ನಾನು ನಿಮಗೆ ನ್ಯೂಸ್ ಅಲ್ಲೇ ಕೊಡ್ತಾ ಹೋಗೋಣ. ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ಯಾವಾಗಲೂ ಹಿಂಗೆ ನಾನು ಲೇಟಾಗಿ ರೀಚ್ ಆಗೋದು, ಓಡೋಡ್ಕೊಂಡೇ ನಾನು ರೀಚ್ ಆಗಬೇಕು. ಈಗ ನಾನು ನೋಡೋಕೊಟ್ರೆ ಮೂವಿ ಕುಂಗ್ ಫು ಪಾಂಡಾ 4. ಲೆಟ್ಸ್ ವೇಟ್ ಅಂಡ್ ವಾಚ್. ಆವಾಗ ನಿಮಗೂ ಟೈಮ್ ವೇಸ್ಟ್ ಆಗೋಲ್ಲ, ನನಗೂ ಅಂದರೆ ಕಾಯಬೇಕು ಅಂತಿಲ್ಲ ನಿಮಗೆ ನ್ಯೂಸ್ ಕೊಡೋದಕ್ಕೆ. ನಾನಂತೂ ಕಾಯ್ತಾ ಇರ್ತೀನಿ, ಅಯ್ಯೋ ಮನೆಗೆ ಹೋಗಬೇಕು, ನ್ಯೂಸ್ ಕೊಡಬೇಕು, ಹಂಗೆ ಅಂತೆಲ್ಲ ಕಾಯ್ತಾ ಇರ್ತೀನಿ. ಸೊ ಇನ್ಮೇಲೆ ಆಗಬಾರ್ದು ಅಂತ ನನ್ನೆಲ್ಲ ಯೋಚನೆ ಇದೆ, ಏನೇನೋ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲೇ ಹಂಗೆ ಕಟ್ಟಿ ಕುತ್ಕೊಂಬಿಡಿ. ಯಾಕೆ ಅಂದರೆ ನಿಮಗೆ ಕನ್ನಡದಲ್ಲಿ ಮೂವೀಸ್ ಬಗ್ಗೆ ನನ್ನಷ್ಟು ಯಾರೂ ಕ್ಲಾರಿಟಿಯಾಗಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಯಾಕೆ ಕಾನ್ಫಿಡೆಂಟಲ್ಲಿ ಹೇಳ್ತೀನಿ ಅಂದರೆ, ನಾನು ನಿಮಗೆ ಅಷ್ಟು ಕ್ವಾಲಿಟಿಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಆಸೆ ಆಗಿರೋವಂಥದ್ದು ಕ್ವಾಲಿಟಿಲಿ ಕೊಡಬೇಕು ಅಂತ. ಅದರಲ್ಲೇನು ತಪ್ಪಿಲ್ಲ ಅಂತ ಅಂದ್ಕೊತೀನಿ ನಾನು ಈ ಥರ ಹೇಳಿದ್ರಲ್ಲಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಮರಿಬಿಡಿ. ಸೊ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.